ಲೋಕವೆಲ್ಲವೂ ನಾದಮಯ, ನಾದವಿಲ್ಲದೆ ಲೋಕ ಇಲ್ಲ. ನಾದಕ್ಕೊಂದು ಸ್ವರೂಪವನ್ನು ಕೊಟ್ಟದ್ದು ಯಾವುದು ಅಂತ ಕೇಳಿದರೆ ಅದು ಗಾಯನ. ಆ ಗಾಯನಕ್ಕೆ ಪ್ರಸಿದ್ಧರಾದವರು ಗಂಧರ್ವರು. ಇದುವೇ ಗಂಧರ್ವ ಲೋಕ. ಇಲ್ಲಿ ಅಧಿಕಾರಿ ಮಹೋದರ. ಮಹೋದರನ ಮುಂದಿನ ಮಗಳು ನಾನು. ನನ್ನನ್ನ ಚಿತ್ರಾಕ್ಷಿ, ಚಿತ್ರನಯನೆ, ಚಿತ್ರಲೋಚನೆ ಎಂಬೆಲ್ಲ ರೀತಿಯಲ್ಲಿ ಕೆಲವು ನೋಡಿ. ಹಾಗಿದ್ರೆ ಗಂಧರ್ವರು ಅಂತ ಹೇಳಿದ್ರೆ ಸಾಮಾನ್ಯದವರ ಗಾಯನಕ್ಕೆ ಪ್ರಸಿದ್ಧಿಯನ್ನು ಪಡೆದವರು. ದೇವಲೋಕದಲ್ಲಿ ಎಲ್ಲೇ ಸಭೆ ಸಮಾರಂಭಗಳು ನಡೆಯಲಿ ಅಲ್ಲಿ ಗಂಧರ್ವರ ಗಾಯನ ಎನ್ನುವುದಾಗಲಿ. ಕೇವಲ ಗಂಧರ್ವ ಲೋಕದಲ್ಲಿ ಮಾತ್ರ ನಮ್ಮ ಗಾಯನ ಎನ್ನುವುದು ಸೀಮಿತವಾಗಿಲ್ಲ. ಎಲ್ಲ ಲೋಕಗಳಲ್ಲಿಯೂ ನಮ್ಮ ಗಾಯನ ಎನ್ನುವುದು ಪ್ರಸಿದ್ಧಿಯನ್ನು ಪಡೆದಿದೆ ನೋಡಿ. ಅದರಲ್ಲಿಯೂ ಭೂಲೋಕದಲ್ಲಿ ವಿಶೇಷವಾಗಿ ಕೇಳಿಸಿದ ನೀವು ಅಲ್ಲಿ ಯಕ್ಷರ ನಾಟ್ಯ ಅಂದ್ರೆ ಯಕ್ಷರು ಅಂತ ಹೇಳಿದ್ರೆ ನಾಟ್ಯದಲ್ಲಿ ಪ್ರವೀಣರು. ಹಾಗೆಯೇ ಗಂಧರ್ವರು ಗಾಯನದಲ್ಲಿ ಪ್ರವೀಣರು. ಯಕ್ಷರ ನಾಟ್ಯ, ಗಂಧರ್ವರ ಗಾಯನ ಎರಡನ್ನು ಸೇರಿಸಿ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡ್ತಾರಂತೆ. ಅಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆಯಂತೆ, ಅಲ್ಲಿ ವಿಶೇಷವಾದಂತೆ. ಹಾಗೆಯೇ ಆಲೋಚನೆ ಮಾಡಿದರೆ ನಮ್ಮ ಲೋಕದಲ್ಲಿ ಯಾವುದಕ್ಕೂ ಒಂದು ಕೊರತೆ ಇರುವುದಿಲ್ಲ ನೋಡಿ. ಎಲ್ಲವೂ ಉಂಟು, ಎಲ್ಲವೂ ಉಂಟು ಅಂತ ಆಲೋಚನೆ ಮಾಡಿದರೆ ಹಾಗೆ ಆಲೋಚನೆ ಮಾಡುವುದು ತಪ್ಪಾಗ್ತದೆ. ಯಾಕೆ? ಒಂದು ಲೋಕದಿಂದ ಇನ್ನೊಂದು ಲೋಕ ವಿಭಿನ್ನವಾಗಿರ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಅದಕ್ಕಾಗಿಯೇ ಲೋಕದ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ತಿರುಗಾಟಕ್ಕೆ ಹೋಗಬೇಕು. ತಿರುಗಾಟಕ್ಕೆ ಹೋಗಬೇಕು ಅಂತಾದ್ರೂ ಒಬ್ಬಳೇ ಹೋಗುವುದಾ? ಖಂಡಿತ ಅಲ್ಲ. ಜೀವನದವರಿದ್ದಾರೆ, ಎಲ್ಲಿ ಹೋದ್ರು ಎಷ್ಟು ಬಿಡಿಬಿಡಿಯಲ್ಲೂ ಏನು ಚುಕ್ಕಿದೆ. ಎಷ್ಟು ಬೇಗ ಬಂದಿಯೇ? ಈಗ ತಾನೇ ಹೋದವಳಲ್ವಾ? ಗೆಳತಿ, ನಿಮ್ಮನ್ನ ಕರೆಯುವುದಕ್ಕೆ ಕಾರಣ ಏನು? ಏನು ಗೊತ್ತಾ? ಭಾರತೀಯರೇ
ಜಲಕೇಳಿ ಆಡಲು ಬೇಸುವೆನುತ ನಾವು ಜಲಕೇಳಿ ಆಡಲು ಜಲಕೇಳಿ ಆಡಲು